ಆತ್ಮೀಯ ವಿದ್ಯಾರ್ಥಿಗಳೇ, ಈ ಬಾರಿ ನಡೆದಿರತಕ್ಕಂಥ SSLCಯ ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಕೀ ಆನ್ಸರ್ಸ್ಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇ ಮೇನ್ ಕ್ವೆಶ್ಚನ್, 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಉತ್ತರ ಬರೆಯೋದು. ಸುಲಭ್ ಶಬ್ದ ಕಾ ವಿಲೋಮ್ ರೂಪ ಹೈ ಅಂತ ಕೇಳಿದ್ದಾರೆ, ಅದಕ್ಕೆ ಉತ್ತರ ದುರ್ಲಭ್. ಎರಡನೇದು, ನಿಮ್ನಲಿಖಿತ್ ಮೇಸೆ ಪುಲ್ಲಿಂಗ್ ಶಬ್ದ ಹೇ ಅಂತ ಕೇಳಿದ್ದಾರೆ, ಪುಲ್ಲಿಂಗ ಶಬ್ದವನ್ನು ಗುರುತಿಸಿ ಅಂತ ಅಲ್ಲಿ ಕೇಳಿರೋದು, ಅದಕ್ಕೆ ಸರಿಯಾದ ಶಬ್ದ ಕವಿ. ಮೂರನೇ ಪ್ರಶ್ನೆ, ನಿಮ್ನಲಿಖಿತ್ ಮೇಸೆ ಬಹುವಚನ ಶಬ್ದ ಹೇ, ಅದರಲ್ಲಿ ಬಹುವಚನ ಶಬ್ದವನ್ನು ಆರಿಸಬೇಕು, ರೂಪಾಯಿ. ನಾಲ್ಕನೇದು, ಸುನ್ನ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ, ಇದರ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಸುನಾನ. ಐದನೇ ಪ್ರಶ್ನೆ, ಸುವಿಧಾನುಸಾರ ಶಬ್ದ ಮೇ ಸಮಾಸ ಹೈ, ಈ ಶಬ್ದದಲ್ಲಿ ಇರುವ ಸಮಾಸ ತತ್ಪುರುಷ ಸಮಾಸ, ಸುವಿಧಾಕ್ಕೆ ಅನುಸಾರ. ಆರನೇ ಪ್ರಶ್ನೆ, ಸ್ವಾಗತ್ ಶಬ್ದ ಮೇ ಸಂಧಿ ಹೈ, ಸ್ವಾಗತ್ ಇತ್ಯಾದಿ ಇಂಥ ಶಬ್ದಗಳು ಬಂದರೆ ಅದು ಎಣ್ ಸಂಧಿ. ನೆಕ್ಸ್ಟ್, ಘರ್ ಮೇ ಕೌನ್ ಹೈ, ವಾಕ್ಯದ ಕಡೆಯಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಟ್ಟಿದ್ದಾರೆ, ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನೆ ಹೈ ಅಂತ ಕೇಳಿದ್ದಾರೆ, ಅಲ್ಲಿ ಪ್ರಶ್ನವಾಚಕ. ಮೈ ಅಭಿ ಬಾಜಾರ್ ಡ್ಯಾಶ್ ಭುನಾ ಲಾತಾ ಹೂँ, ಅದಕ್ಕೆ ಸರಿಯಾದ ಕಾರಕ ಚಿಹ್ನೆ ಯಾವುದು ಅಂತ ಕೇಳಿದರೆ ಸೆ, ಬಾಜಾರ್ ಸೆ, ಸಂತೆಯಿಂದ, ಮಾರುಕಟ್ಟೆಯಿಂದ ಅಂತ ಆಗುತ್ತದು. ಇನ್ನೊಂದು ಸರಿ ಉತ್ತರಗಳನ್ನು ಇಲ್ಲಿ ನೋಡ್ಕೊಳ್ಳಿ. सेकंड में अनुरूप शब्द लिखिए. प्रियलता सोनजूही, प्रिय खाद्य काजू. मंदिर के पुजारी पक्षी लक्ष्मण शास्त्री, स्थानीय ठेकेदार अहमद जलालुद्दीन. भीकू अहीर वर्मा डॉक्टर. पानी की तुलना बुराई से, तुलसी के दोहे पद्यದ್ದು. दूध की तुलना अच्छाई से. ಒಂದು ವಾಕ್ಯದ ಪ್ರಶ್ನೆಗಳು. ಸ್ವಾಗತ ಸಮಿತಿಗೆ ಮಂತ್ರಿ ಕಿಸ್ಕೋ ಡಾಂಟನೆ ಲಗೆ, ಸ್ವಾಗತ ಸಮಿತಿಯ ಮಂತ್ರಿಗಳು ಯಾರನ್ನು ಗದರಿಸತೊಡಗಿದರು, ಬೈಯತೊಡಗಿದರು. ईमानदारों के सम्मेलन में ಪಾಠದ್ದು. ಸ್ವಾಗತ ಸಮಿತಿಗೆ ಮಂತ್ರಿ ಕಾರ್ಯಕರ್ತಾओं को डांटने लगे, ಅವರು ಕಾರ್ಯಕರ್ತರನ್ನು ಬೈಯತೊಡಗಿದರು. नर किन किन को एक समान लांग सकता है, ಮನುಷ್ಯನು ಒಂದೇ ಸಾರಿಗೆ ಏನೇನನ್ನು ದಾಟಬಲ್ಲ. ಉತ್ತರ, ನರ್ ಸರಿತ್ ಗಿರಿ और सिंधु को एक समान लांग सकता है. ಅಬ್ದುಲ್ ಕಲಾಂ ಜಿ ಕಾ ಪುಶ್ತೈನಿ ಘರ್ ಕೈಸಾ ಥಾ, ಅಬ್ದುಲ್ ಕಲಾಂ ಅವರ ಪೂರ್ವಿಕರ ಮನೆ ಹೇಗಿತ್ತು. ಚೂನೆ ಪತ್ಥರ್ ವ ಈಂಟ್ ಸೆ ಬನಾ ಯಹ ಘರ್ ಪಕ್ಕಾ ಔರ್ ಬಡಾ ಥಾ, ಅಂದರೆ ಸುಣ್ಣ, ಕಲ್ಲು ಮತ್ತು ಇಟ್ಟಿಗೆಯಿಂದ ಮಾಡಿದ ಈ ಮನೆ ತುಂಬ ಗಟ್ಟಿಯಾಗಿತ್ತು ಮತ್ತು ದೊಡ್ಡದಾಗಿತ್ತು. ಅಥವಾ ಶಾರ್ಟ್ಕಟ್ಟಾಗಿ ಅಬ್ದುಲ್ ಕಲಾಂ ಜಿ ಕಾ ಪುಶ್ತೈನಿ ಘರ್ ಪಕ್ಕಾ ಔರ್ ಬಡಾ ಥಾ, ಇಷ್ಟು ಬರೆದರೂ ಸಹ ಸಾಕು. ಮುಂದಿನ ಪ್ರಶ್ನೆ, ಮಾತೃಭೂಮಿ ಕೋ ಅಮರೋಂ ಕಿ ಜನನಿ ಕ್ಯೋ ಕಹಾ ಗಯಾ ಹೈ, ನಮ್ಮ ಮಾತೃಭೂಮಿಯನ್ನು ಅಮರೋಂ ಕಿ ಜನನಿ ಅಂದರೆ ಅಮರ ವ್ಯಕ್ತಿಗಳ ತಾಯಿ ಅಂತ ಯಾಕೆ ಕರೆಯಲಾಗಿದೆ. ಉತ್ತರ, ಕ್ಯೋಂಕಿ ಭಾರತ್ ಮಾತಾ ನೆ ಗಾಂಧಿ, ಬುದ್ಧ ಔರ್ ರಾಮ್ ಜೈಸೆ ಅನೇಕ ಮಹಾನ್ ವ್ಯಕ್ತಿಯೋಂ ಕೋ ಜನ್ಮ ದಿಯಾ ಹೈ, ಯಾಕಂದರೆ ಅವಳು ಗಾಂಧಿ, ಬುದ್ಧ ಮತ್ತು ರಾಮನಂತಹ ಅನೇಕ ಮಹಾನ್ ವ್ಯಕ್ತಿಗಳಿಗೆ ಜನ್ಮ ನೀಡಿದ್ದಾಳೆ, ಅದಕ್ಕೋಸ್ಕರ ಆ ರೀತಿ ಕರೆದಿದ್ದಾರೆ. ನೆಕ್ಸ್ಟ್ ಮೇನ್ ಕ್ವೆಶ್ಚನ್, ನಿಮ್ನಲಿಖಿತ ಪ್ರಶ್ನೋं के उत्तर 2-3 ವಾಕ್ಯೋं में लिखिए. 2-3 ವಾಕ್ಯದ ಪ್ರಶ್ನೆಗಳು. ದುಕಾನ್ದಾರ್ ನೆ ಲೇಖಕ್ ಸೆ ಕ್ಯಾ ಕಹಾ, ಅಂಗಡಿಯವನು ಲೇಖಕರಿಗೆ ಏನು ಹೇಳ್ದ. ದುಕಾನ್ದಾರ್ ನೆ ಲೇಖಕ್ ಸೆ ಕಹಾ, ಬಾಬೂಜಿ ಬಡೆ ಮಜೆದಾರ್ ಸೇಬ್ ಆಯೆ ಹೈ ಖಾಸ್ ಕಶ್ಮೀರ್ ಕೆ, आप ले जाएं, खाकर तबीयत खुश हो जाएगी. ಅವನು ಹೇಳ್ತಾನೆ, ಸಾಹೇಬ್ರೆ ತುಂಬ ರುಚಿಯಾದ ಸೇಬುಗಳು ಬಂದಿವೆ, ವಿಶೇಷವಾಗಿ ಕಾಶ್ಮೀರದಿಂದ, ನೀವು ತೊಗೊಂಡು ಹೋಗಿ ತಿನ್ನಿರಿ, ನಿಮ್ಮ ಆರೋಗ್ಯ ಸುಧಾರಿಸ್ಬಿಡುತ್ತೆ, ನಿಮಗೆ ಬಹಳ ಖುಷಿಯಾಗುತ್ತೆ. ನೆಕ್ಸ್ಟ್, ಲೇಖಿಕಾನೆ ಗಿಲ್ಲುಕ್ಕೆ ಪ್ರಾಣ ಕೈಸೆ ಬಚಾಯೆ, ಲೇಖಕಿಯವರು ಗಿಲ್ಲುವಿನ ಪ್ರಾಣವನ್ನು ಹೇಗೆ ರಕ್ಷಣೆ ಮಾಡಿದರು. ಲೇಖಿಕಾ ಗಿಲ್ಲು ಕೋ ಹೌಲೆ ಸೆ ಉಠಾಕರ್ ಅಪ್ನೆ ಕಮರೆ ಮೇ ಲಾಯಿ, फिर रुई से रक्त पोंछकर घावों पर पेनिसिलिन का मरहम लगाया. ಲೇಖಕಿಯವರು ಗಿಲ್ಲುವನ್ನು ನಿಧಾನವಾಗಿ ಎತ್ಕೊಂಡ್ಬಿಟ್ಟು ಕೋಣೆ ಒಳಗೆ ತೊಗೊಂಬಂದರು, ಹತ್ತಿಯಿಂದ ಅದರ ಗಾಯಗಳನ್ನು ಒರೆಸ್ಬಿಟ್ಟು ಪೆನ್ಸಿಲಿನ್ ಪುಡಿಯನ್ನು ಹಚ್ಚಿದರು. ಕೈ घंटों के उपचार के उपरांत उसके मुंह में एक बूंद पानी टपकाया जा सका,
ಅನೇಕ ಗಂಟೆಗಳ ಉಪಚಾರದ ನಂತರ ಒಂದು ಹನಿ ನೀರು ಅದರ ಗಂಟಲಲ್ಲಿ ಇಳಿತು, ಬಿಡಲಾಯಿತು. ಗಿಲ್ಲು ಠೀಕ್ ಹೋಗಯ. ಈ ರೀತಿ ಗಿಲ್ಲು ಚೆನ್ನಾಗಾಗ್ಬಿಡ್ತು. ನೆಕ್ಸ್ಟ್, ಬಸಂತ್ ರಾಜ್ಕಿಶೋರ್ ಕೆ ಪಾಸ್ ಕ್ಯೋ ನಹಿ ಲೌಟಾ. ಬಸಂತ್ ರಾಜ್ಕಿಶೋರ್ ಬಳಿ ಯಾಕೆ ವಾಪಸ್ ಬರಲಿಲ್ಲ? क्योंकि बसंत पंडित राजकिशोर के नोट लेकर भुनाकर वापस लौट रहा था, तब वह एक मोटर के नीचे आ गया था. मोटर उसके ऊपर से निकल जाने के कारण वह बेहोश हो गया था, इसलिए राजकिशोर जी के पास नहीं लौटा. ಬಸಂತ ಏನು ಮಾಡ್ತಾನೆ, ನೋಟನ್ನು ತಗೊಂಡು ಚಿಲ್ಲರೆ ಮಾಡ್ಸೋಕ್ಕೆ ಹೋಗಿ ವಾಪಸ್ ಬರಬೇಕಾದ್ರೆ ಅವನಿಗೊಂದು ದುರ್ಘಟನೆ ಆಗುತ್ತೆ, ಆಕ್ಸಿಡೆಂಟ್ ಆಗಿಬಿಡುತ್ತೆ. ಅವನು ಮೋಟ್ರ್ ಕೆಳಗೆ ಬಂದುಬಿಡ್ತಾನೆ. ಆದ್ದರಿಂದ ಅವನಿಗೆ ವಾಪಸ್ ಬರಲಿಕ್ಕೆ ಆಗಲಿಲ್ಲ, ಅವನು ಪ್ರಜ್ಞೆ ಕಳ್ಕೊಂಡಿರ್ತಾನೆ. ಇ ಗವರ್ನೆನ್ಸ್ ಕಾ ಪರಿಚಯ ದೀಜಿಯೇ. ಇ ಗವರ್ನೆನ್ಸ್ ಅಂದ್ರೇನು, ಅದನ್ನು ಪರಿಚಯಿಸಿ. ई गवर्नेंस द्वारा सरकार के सभी कामकाज का विवरण अभिलेख सरकारी आदेश को यथावत लोगों को सूचित किया जाता है. इससे प्रशासन पारदर्शी बन सकता है. ಈ ಗವರ್ನೆನ್ಸ್ನಿಂದ ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು, ಅದರ ವಿವರಣೆ, ದಾಖಲೆಗಳು ಇತ್ಯಾದಿ ಎಲ್ಲವನ್ನು ಜನರಿಗೆ ಸೂಚಿಸಲಾಗುತ್ತದೆ. ಇದರಿಂದ ಆಡಳಿತದಲ್ಲಿ ಪಾರದರ್ಶಕತೆ ಬರುತ್ತದೆ. ಕವಿ ಭಾರತ್ ಮಾँ से क्या निवेदन करता है. कवि भारत माತೆಗೆ ಏನು ನಿವೇದಿಸಿಕೊಳ್ಳುತ್ತಿದ್ದಾರೆ? कवि भारत माँ से जग के रूप को बदलने के लिए निवेदन करते हैं. वे कहते हैं कि कोटि कोटि भारतीय आज उसके साथ हैं. ಕವಿ ಭಾರತ ಮಾತೆಗೆ ಜಗತ್ತಿನ ರೂಪವನ್ನು ಬದಲಾಯಿಸುವಂಥ ನಿವೇದನೆ ಮಾಡ್ಕೊಳ್ತಾ ಇದ್ದಾರೆ. ಕೋಟಿ ಕೋಟಿ ಜನ ನಿನ್ನ ಜೊತೆಗೆ ಇದ್ದೀವಿ ಅಂತ ಅವರು ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್, ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೈ. ಕವಿ ದಿನಕರರ ಪ್ರಕಾರ ನಿಜವಾದ ಮನುಷ್ಯನ ಪರಿಚಯ ಏನು? दिनकर जी के अनुसार मानव के बीच स्नेह का बांधना और एक मानव का दूसरे मानव से प्रेम का रिश्ता जोड़कर आपस की दूरी को मिटाना, यही मानव का सही परिचय है. ಕವಿ ದಿನಕರರ ಪ್ರಕಾರ ಮನುಷ್ಯನ ಮಧ್ಯೆ ಸ್ನೇಹದ ಸೇತುವೆಯನ್ನು ಕಟ್ಟುವುದು, ಮನುಷ್ಯನ ಮಧ್ಯೆ ಪ್ರೇಮದ ಸಂಬಂಧವನ್ನು ಬೆಳೆಸುವುದು ಹಾಗೂ ಅವರಿಬ್ಬರ ಮಧ್ಯೆ ಇರತಕ್ಕಂಥ ಅಂತರವನ್ನು ಕಡಿಮೆ ಮಾಡುವುದು, ಇದೇ ಮನುಷ್ಯನ ನಿಜವಾದ ಪರಿಚಯ. ನೆಕ್ಸ್ಟ್ ಕ್ವಶನ್, सौरमंडल में शनि ग्रह का स्थान क्या है. अथवा शनि का वायुमंडल किन गैसों से बना है. ಸೌರಮಂಡಲದಲ್ಲಿ ಶನಿ ಗ್ರಹದ ಸ್ಥಾನ ಏನು? ಅಥವಾ ಶನಿ ಕಾ ವಾಯುಮಂಡಲ ಅಂದರೆ ಶನಿಯ ವಾಯುಮಂಡಲ ಯಾವ ಗ್ಯಾಸುಗಳಿಂದ ರಚನೆಯಾಗಿದೆ? ಈ ಎರಡರಲ್ಲಿ ಒಂದು ಪ್ರಶ್ನೆಗೆ ಉತ್ತರಿಸಬೇಕು. ಈಗ ಎರಡು ಪ್ರಶ್ನೆಗಳ ಉತ್ತರವನ್ನು ನೋಡೋಣ. सौरमंडल के सबसे बड़े ग्रह बृहस्पति के बाद शनि ग्रह की कक्षा है. ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ, ಬೃಹಸ್ಪತಿಯ ನಂತರ ಶನಿ ಗ್ರಹದ ಕಕ್ಷೆ ಬರುತ್ತದೆ. ಶನಿ ಸೌರಮಂಡಲ ಕಾ ದೂಸರಾ ಬಡಾ ಗ್ರಹ ಹೈ. ಶನಿ ಗ್ರಹ ಸೌರಮಂಡಲದ ಎರಡನೇ ಅತಿ ದೊಡ್ಡ ಗ್ರಹ. ಅಥವಾ ಶನಿಯ ವಾಯುಮಂಡಲ ಯಾವುದರಿಂದ, ಯಾವ್ಯಾವ ಗ್ಯಾಸುಗಳಿಂದ ಆಗಿದೆ ಅನ್ನೋದಕ್ಕೆ ಉತ್ತರ, ಶನಿ ಕಾ ವಾಯುಮಂಡಲ ಹೈಡ್ರೋಜನ್, ಹೀಲಿಯಂ, ಮೀಥೇನ್ ತಥಾ ಎಮೋನಿಯಾ ಗ್ಯಾಸೋं से बना है. ಈ ನಾಲ್ಕು ಗ್ಯಾಸುಗಳಿಂದ ಶನಿಯ ವಾಯುಮಂಡಲದ ನಿರ್ಮಾಣವಾಗಿದೆ. ಶನಿ ಕಿ ಸತಹ ಕೆ ಬಾರೆ ಮೇ ಹಮೇ ಕೋಯಿ ಜಾನಕಾರಿ ನಹಿ ಹೈ. ಶನಿಯ ಮೇಲ್ಮೈ ಬಗ್ಗೆ ನಮಗೆ ಯಾವುದೇ ಒಂದು ಸರಿಯಾದ ಮಾಹಿತಿ ಇಲ್ಲ. ನೆಕ್ಸ್ಟ್ ಕ್ವೆಶ್ಚನ್, ಶಾಸ್ತ್ರ ಮೇ ಸತ್ಯ ಬೋಲ್ನೆ ಕಾ ತರೀಕಾ ಕೈಸೆ ಸಮಜಾಯಾ ಗಯಾ ಹೈ. ಶಾಸ್ತ್ರಗಳಲ್ಲಿ ಸತ್ಯವನ್ನು ಹೇಳುವ ರೀತಿಯನ್ನು ಯಾವ ರೀತಿ ತಿಳಿಸಿ ಹೇಳಲಾಗಿದೆ? ಅಥವಾ ಪ್ರಕೃತಿ ಸಂರಕ್ಷಣೆ ಕೆ ಸಂಬಂಧ ಮೇ ಸಲ್ಮಾ ಕೆ ಕ್ಯಾ ವಿಚಾರ ಹೈ. ಪ್ರಕೃತಿಯನ್ನು ಸಂರಕ್ಷಿಸುವುದರ ಬಗ್ಗೆ ಸಲ್ಮಾ ಅವಳ ವಿಚಾರಗಳೇನು? ಇದಕ್ಕೆ ಉತ್ತರಗಳನ್ನು ನಾವು ನೋಡೋಣ. ಶಾಸ್ತ್ರ ಮೇ ಸಮझाया गया है सत्यम ब्रूयात प्रियम ब्रूयात ना ब्रूयात सत्यम अप्रियम. अर्थात सच बोलो जो दूसरों को प्रिय लगे, अप्रिय सत्य मत बोलो. ಶಾಸ್ತ್ರಗಳಲ್ಲಿ ಈ ರೀತಿ ಹೇಳಲಾಗಿದೆ, ಬೇರೆಯವರಿಗೆ ಹಿತಕರವಾದ ಸತ್ಯವನ್ನು ಮಾತ್ರ ಹೇಳಬೇಕಂತೆ, ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದಂತೆ. ಅಥವಾ ಇನ್ನೊಂದು ಪ್ರಶ್ನೆ, ಪ್ರಕೃತಿ ಕೆ ಸಂರಕ್ಷಣೆ ಕೆ ಬಾರೆ ಮೇ ಸಲ್ಮಾ ಕೆ ವಿಚಾರ. ಸಲ್ಮಾ ಕೆ ವಿಚಾರ ಮೇ ಪ್ರಕೃತಿ ಹಮಾರಿ ಮಾತಾ ಹೈ. ಸಲ್ಮಾ ಅವಳ ವಿಚಾರದಲ್ಲಿ ಪ್ರಕೃತಿ ನಮ್ಮ ತಾಯಿ. ಇಸ್ಲಿಯೇ ಹಮೇ ಪ್ರಾಕೃತಿಕ ಸಂಸಾಧನೋ ಕಾ ಅಪವ್ಯಯ ಕರ್ನಾ ನಹಿ ಚಾಹಿಯೇ. ಆದ್ದರಿಂದ ನಾವು ಪ್ರಾಕೃತಿಕ ಸಂಪತ್ತಿನ ಸಾಧನಗಳನ್ನು ವ್ಯರ್ಥ ಮಾಡಬಾರ್ದು. अपने पर्यावरण को स्वच्छ रखना भी हमारा दायित्व है.
ನಮ್ಮ ಪರಿಸರವನ್ನು ವಾತಾವರಣವನ್ನು ಸ್ವಚ್ಛವಾಗಿಡುವುದು ನಮ್ಮ ಜವಾಬ್ದಾರಿಯಾಗಿದೆ. 3-4 ವಾಕ್ಯಗಳಲ್ಲಿ ಉತ್ತರಿಸಬಹುದಾದ ಪ್ರಶ್ನೆಗಳು. आजकल शिक्षित समाज में किसके बारे में विचार किया जाता है? ಕಾಶ್ಮೀರಿ ಸೆ ಪಾಠದ್ದು. ಇತ್ತೀಚೆಗೆ ಶಿಕ್ಷಿತರಲ್ಲಿ ಯಾವುದರ ಬಗ್ಗೆ ವಿಚಾರ ಮಾಡುವ ಒಂದು ಪ್ರವೃತ್ತಿ ಬೆಳೆದಿದೆ. आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. टमाटो को पहले कोई भी न पूछता था, अब टमाटो भोजन का आवश्यक अंग बन गया है. ಇತ್ತೀಚೆಗೆ ಶಿಕ್ಷಿತ ಸಮಾಜದಲ್ಲಿ ವಿಟಮಿನ್ ಮತ್ತು ಪ್ರೋಟೀನ್ ಶಬ್ದಗಳ ಮಧ್ಯೆ ವಿಚಾರ ಮಾಡುವ ಪ್ರವೃತ್ತಿ ಬೆಳೆದಿದೆ. ಟೊಮಾಟೋವನ್ನು ಮೊದಲು ಯಾರೂ ಕೇಳ್ತಾ ಇರಲಿಲ್ಲ. ಈಗ ಟೊಮಾಟೊ ಅಡಿಗೆಯ ಅಂದರೆ ಭೋಜನದ ಅತ್ಯಂತ ಅಗತ್ಯವಾದ ಅಂಗವಾಗಿದೆ. ನೆಕ್ಸ್ಟ್, ಗಿಲ್ಲುಗೆ ಕಾರ್ಯಕಲಾಪಕ್ಕೆ ಬಾರೆ ಮೇ ಲಿಖಿಯೇ. ಗಿಲ್ಲುವಿನ ಕಾರ್ಯಕಲಾಪಗಳ ಬಗ್ಗೆ, ಚಟುವಟಿಕೆಗಳ ಬಗ್ಗೆ ಬರೆಯಿರಿ. गिल्लू अपने घर में झूलता रहता था. लेखिका का ध्यान आकर्षित करने के लिए गिल्लू उनके पैर तक आकर सर्र से पर्दे पर चढ़ जाता और फिर उसी तेजी से उतरता. ಗಿಲ್ಲು ತನ್ನ ಗೂಡಿನಲ್ಲಿ ತಾನೇ ಆಡ್ತಾ ಇತ್ತು. ಲೇಖಕಿಯ ಗಮನವನ್ನು ಸೆಳೆಯಲು ಗಿಲ್ಲು ಅವರ ಕಾಲಿನ ಬಳಿ ಬಂದು ಪರದೆಯ ಮೇಲೆ ಹತ್ತುತ್ತಿತ್ತು ಮತ್ತು ಅಷ್ಟೇ ವೇಗವಾಗಿ ಇಳಿಯುತ್ತಿತ್ತು. ಉಸ್ಕಾ ಯಹ ದೌಡ್ನೆ ಕಾ ಕ್ರಮ तब तक चलता जब तक लेखिका उसे उठा ना ले और महादेवी वर्मा को चौंकाने के लिए गिल्लू कभी फूलदान के फूलों में छिप जाता, कभी पर्दे की चुन्नट में और कभी सोनजूही के पत्तों में छिप जाता. ಅದೆಲ್ಲಿ ತನಕ ಈ ರೀತಿ ಓಡ್ತಾ ಇತ್ತು ಅಂದರೆ ಲೇಖಕಿ ಎದ್ದು ಅದನ್ನು ಹಿಡ್ಕೋಬೇಕು, ಎತ್ಕೋಬೇಕು ಅಲ್ಲಿ ತನಕ. ಅದೇ ರೀತಿ ಅದರ ಬೇರೆ ಬೇರೆ ಕ್ರಿಯಾಕಲಾಪಗಳನ್ನು ಇಲ್ಲಿ ಕೊಡಲಾಗಿದೆ. 3-4 ಅಂಶಗಳನ್ನು ಇದರಲ್ಲಿ ಬರೆದರೆ ಸಾಕು. ಜೈನುಲಾಬ್ದೀನ್ ಕೆ ವ್ಯಕ್ತಿತ್ವ ಕಾ ಪರಿಚಯ ದೀಜಿಯೇ. ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ಕೆ ಪಿತಾ, ಅವರ ವ್ಯಕ್ತಿತ್ವವನ್ನು ಪರಿಚಯಿಸಿ ಅಂತ ಇಲ್ಲಿ ಕೇಳಿದ್ದಾರೆ. ಉತ್ತರ, ಜೈನುಲಾಬ್ದೀನ್ ಆಡಂಬರಹೀನ ವ್ಯಕ್ತಿ ಥೇ. ಅವರು ತುಂಬ ನಿರಾಡಂಬರವಾದ ವ್ಯಕ್ತಿ, ಸರಳ ವ್ಯಕ್ತಿ. ಉನ್ಕಿ ಕೋಯಿ ಬಹುತ್ ಅಚ್ಚಿ ಔಪಚಾರಿಕ ಶಿಕ್ಷಾ ನಹಿ ಹುಯಿ ಥಿ. ಅವರದು ಅಂಥ ವಿಶೇಷವಾದ ಶಾಲಾ ಶಿಕ್ಷಣ ಆಗಿರಲಿಲ್ಲ. और ना ही वे कोई बहुत धनी व्यक्ति थे. ಅವರು ಅಷ್ಟೊಂದು ಶ್ರೀಮಂತ ವ್ಯಕ್ತಿನೂ ಸಹ ಆಗಿರಲಿಲ್ಲ. इसके बावजूद वे बुद्धिमान थे और उनमें उदारता की सच्ची भावना थी. ಇದರ ನಂತರವೂ ಸಹ ಅವರು ತುಂಬ ಬುದ್ಧಿವಂತರಾಗಿದ್ದರು ಮತ್ತು ಉದಾರ ಚರಿತ್ರೆಯುಳ್ಳ ವ್ಯಕ್ತಿಯಾಗಿದ್ದರು. ನೆಕ್ಸ್ಟ್, पंडित राजकिशोर के मानवीय गुणों का परिचय दीजिए. पंडित राजकिशोर ಅವರ बसंत की सच्चाई, ಅವರ ಮಾನವೀಯ ಗುಣಗಳನ್ನು ಪರಿಚಯಿಸಿ ಅಂತ ಇಲ್ಲಿ ಕೇಳಿದ್ದಾರೆ. उत्तर, पंडित राजकिशोर मजदूरों के नेता हैं. वे बहुत दयालु और वे गरीबों के प्रति हमेशा दया दिखाते हैं. और ತುಂಬ ದಯಾಳು, ಬಡವರ ಬಗ್ಗೆ ವಿಶೇಷ ಕಾಳಜಿಯುಳ್ಳವರು. इसी कारण उन्होंने गरीब बसंत से एक छलनी खरीदा और एक नोट उसके हाथ में देते हैं. ಇದೇ ಕಾರಣಕ್ಕಾಗಿ ವಸಂತನಿಂದ ಒಂದು ಜರಡಿಯನ್ನು ಕೊಂಡುಕೊಂಡು ₹1 ನೋಟನ್ನು ಅವನ ಕಡೆ ಕೊಡ್ತಾರೆ. प्रताप द्वारा मोटर दुर्घटना के बारे में जानते ही वे सीधे बसंत के घर जाते हैं. ಯಾವಾಗ ಬಸಂತ ಬರೋದಿಲ್ವೋ ಪ್ರತಾಪನ ಮೂಲಕ ವಿಷಯ ತಿಳಿದು ಅವರು ನೇರವಾಗಿ ಬಸಂತನ ಮನೆಗೆ ಹೋಗ್ತಾರೆ. वहाँ डॉक्टर को भी बुलाते हैं और उसकी चिकित्सा की पूरी व्यवस्था करते हैं. ಅಲ್ಲಿ ಡಾಕ್ಟರನ್ನು ಸಹ ಕರೆಸಿ ಅವನ ಚಿಕಿತ್ಸೆಯ ಪೂರ್ತಿ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ಇದರಿಂದಲೇ ಗೊತ್ತಾಗೋದು ಅವರು ತುಂಬ ಮಾನವೀಯ ಕಾಳಜಿಯುಳ್ಳ ವ್ಯಕ್ತಿ ಅಂತ. लेखक ने कमरा छोड़कर जाने का निर्णय क्यों लिया. ईमानदारों के सम्मेलन में ಪಾಠದ್ದು ವ್ಯಂಗ್ಯ ರಚನಾ. ಲೇಖಕರು ತಮ್ಮ ರೂಮನ್ನು ಬಿಟ್ಟು ಹೋಗಬೇಕು ಅಂತ ಯಾಕೆ ನಿರ್ಧಾರ ಮಾಡಿದರು. उत्तर, सम्मेलन में लेखक के सभी सामान चोरी हो गए थे. ಸಮ್ಮೇಳನದಲ್ಲಿ ಲೇಖಕರ ಎಲ್ಲ ವಸ್ತುಗಳು ಕಳ್ಳತನ ಆಗಿಬಿಟ್ವು. ತಾಲಾ ತಕ್ ಚುರಾ ಲಿಯಾ ಗಯಾ ಥಾ. ಬೀಗದ ತನಕ ಅಲ್ಲಿ ಉಳಿಲಿಲ್ಲ, ಅದನ್ನು ಸಹ ಕತ್ಕೊಂಡು ಹೋಗ್ಬಿಟ್ರು. अब वे बचे थे, ಅವ್ರು ಮಾತ್ರ ಉಳ್ಕೊಂಡಿದ್ರು. अगर वे वहीं रुकते तो उन्हें भी चुरा लिया जा सकता था. ಅವ್ರು ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಉಳ್ಕೊಂಡಿದ್ರೆ ಅವರನ್ನು ಯಾರಾದರೂ ಕತ್ಕೊಂಡು ಹೋಗ್ತಾ ಇದ್ರು ಅಥವಾ ಕಿಡ್ನಾಪ್ ಮಾಡ್ತಾಯಿದ್ರು. यह सोचकर लेखक ने कमरा छोड़कर जाने का निर्णय लिया. ಇದನ್ನು ಯೋಚಿಸಿ ಅವರು ತಮ್ಮ ಕೋಣೆಯನ್ನು ಬಿಟ್ಟು ಹೋಗಬೇಕು ಅಂತ ತೀರ್ಮಾನಿಸಿದರು. नेक्स्ट क्वेश्चन, कविता के आधार पर मातृभूमि की विशेषता का परिचय दीजिए. ಮಾತೃಭೂಮಿ ಕವಿತೆಯ ಆಧಾರದ ಮೇಲೆ
ಮಾತೃಭೂಮಿಯ ವಿಶೇಷ ಪರಿಚಯವನ್ನು, ಅದರ ವಿಶೇಷತೆಗಳನ್ನು ವರ್ಣಿಸಿ, ತಿಳಿಸಿ. ಮಾತೃಭೂಮಿ ಅಮರೋಂ ಕಿ ಜನನಿ ಹೈ, ಅವಳು ಅಮರರ ಜನನಿ, ಅಮರ ವ್ಯಕ್ತಿಗಳ ತಾಯಿ. ಮಾತೃಭೂಮಿ ಕೆ ಖೇತ್ ಹರೇ ಭರೆ ಔರ್ ಸುಹಾನೆ ಹೈ, ಹೊಲಗಳು ಹಚ್ಚ ಹಸಿರಿನಿಂದ ತುಂಬಿವೆ. ವನ್ ಉಪವನ್ ಫಲ್ ಫೂಲೋಂ ಸೆ ಭರೆ ಹೈ, ವನ ಉಪವನಗಳು ಹಣ್ಣು ಹೂವುಗಳಿಂದ ತುಂಬಿ ತುಳುಕ್ತಾ ಇವೆ. ಉಸ್ಕೆ ಅಂದರ್ ಖನಿಜೋಂ ಕಾ ವ್ಯಾಪಕ್ ಧನ್ ಭರಾ ಹೈ, ಅವಳ ಒಳಗಡೆ ಖನಿಜಗಳ ಅಪಾರ ಸಂಪತ್ತು ತುಂಬಿದೆ. ಉಸ್ಕೆ ಏಕ್ ಹಾತ್ ಮೇ ನ್ಯಾಯ ಪತಾಕ ಔರ್ ದೂಸರೆ ಹಾತ್ ಮೇ ಜ್ಞಾನ ದೀಪ ಹೈ, ಅವಳ ಒಂದು ಕೈಯಲ್ಲಿ ನ್ಯಾಯದ ಪತಾಕೆ ಇದೆ, ಇನ್ನೊಂದು ಕೈಯಲ್ಲಿ ಜ್ಞಾನದ ದೀಪವಿದೆ. ಆಧುನಿಕ ಮಾನವ್ ಕಿ ಭೌತಿಕ ಸಾಧನಾ ಕಾ ಪರಿಚಯ ದಿನಕರ್ ಜಿ ಕೈಸೆ ಕರ್ತೆ ಹೈ. ಅಭಿನವ್ ಮನುಷ್ಯ ಪದ್ಯದ್ದು ಆಧುನಿಕ ಮನುಷ್ಯನ ಭೌತಿಕ ಸಾಧನೆಯನ್ನು ದಿನಕರ್ ಜಿ ಅವರು ಹೇಗೆ ಪರಿಚಯಿಸ್ತಾ ಇದ್ದಾರೆ. ಉತ್ತರ: आधुनिक मानव का यान आज गगन में जा रहा है. उसके नियंत्रण में पानी, विद्युत, भाप सब कुछ है. उसके करों को देखकर परमाणु कांपते हैं. आकाश से पाताल तक सब कुछ उसे मालूम है. ಆಧುನಿಕ ಮನುಷ್ಯನ ಯಾನ ಗಗನದತ್ತ ಸಾಗ್ತಾ ಇದೆ. ಅವನ ನಿಯಂತ್ರಣದಲ್ಲಿ ಇಲ್ಲದ ವಸ್ತುವೇ ಇಲ್ಲ. ನೀರು, ವಿದ್ಯುತ್, ಬಾಷ್ಪ ಎಲ್ಲವೂ ಅವನ ನಿಯಂತ್ರಣದಲ್ಲಿವೆ. ಅವನ ಕೈಗಳನ್ನು ನೋಡಿದರೆ ಪರಮಾಣುಗಳೇ ನಡುಗ್ತವೆ. ಆಕಾಶದಿಂದ ಪಾತಾಳದವರೆಗೂ ಅವನು ತಿಳಿಯದ ವಸ್ತುವೇ ಇಲ್ಲ. ಸಬ್ ಕುಚ್ ಮಾಲೂಮ್ ಹೈ, ಎಲ್ಲವೂ ಅವನಿಗೆ ಗೊತ್ತಿದೆ. ನಿಮ್ನಲಿಖಿತ ದೋಹೆ ಕಾ ಭಾವಾರ್ಥ ಅಪನೇ ಶಬ್ದೋ ಮೇ ಲಿಖಿಯೇ. ಕೆಳಗಿನ ದೋಹೆಗೆ ಭಾವಾರ್ಥವನ್ನು ಬರೆಯಿರಿ, ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ. ಮುಖಿಯಾ ಮುಖಸೋ ಚಾಹಿಯೇ ಖಾನ್ ಪಾನ್ ಕೋ ಏಕ್, ಪಾಲೈ ಪೋಸೈ ಸಕಲ್ ಅಂಗ್ ತುಳಸಿ सहित विवेक. तुलसी के दोहे पद्यದ್ದು. प्रस्तुत दोहे में तुलसीदास जी कहते हैं कि एक मुखिया अर्थात नायक को मुँह की तरह ಆದರ್ಶಮಯ ಹೋನಾ ಚಾಹಿಯೇ. ತುಳಸಿದಾಸರು ಈ ದೋಹೆಯಲ್ಲಿ ಹೇಳೋದೇನೆಂದರೆ, ಒಬ್ಬ ನಾಯಕನಾದವನು, ಒಬ್ಬ ಲೀಡರು ಬಾಯಿ ಇದ್ದಂತೆ ಇರಬೇಕು, ಆದರ್ಶಪ್ರಾಯವಾಗಿರಬೇಕು. जैसे मुँह खाना पानी अकेला नहीं खाता, शरीर के सारे अंगों को पोषण के रूप में पहुंचाता है, मुखिया को भी उसी तरह रहना चाहिए. ಬಾಯಿ ಅನ್ನ ನೀರು ಎಲ್ಲವನ್ನು ತಾನೇ ತಿನ್ನದೆ ಶರೀರದ ಎಲ್ಲ ಅಂಗಾಂಗಗಳಿಗೆ ಪೂರೈಸುತ್ತದೆ. ಮುಖಿಯಾ ಕೋ ಭಿ ಉಸಿ ತರಹ ಹೋನಾ ಚಾಹಿಯೇ. ನಾಯಕನಾದವನು ಕೂಡ ಅದೇ ರೀತಿ ಇರಬೇಕಾಗುತ್ತೆ. ನೆಕ್ಸ್ಟ್, गद्यांश का अनुवाद कन्नड़ या अंग्रेजी में कीजिए. घर आकर लिफाफा ज्यों का त्यों रखा, रात को सेब या कोई फल खाने का कायदा नहीं है. फल खाने का समय तो प्रातः काल है. ಇದಕ್ಕುತ್ತರ: ಮನೆಗೆ ಬಂದು ಲಕೋಟೆಯನ್ನು, ಚೀಲ ಹಾಗೆಯೇ ಇಟ್ಟು ಬಿಟ್ಟೆನು. ರಾತ್ರಿ ವೇಳೆ ಸೇಬನ್ನಾಗಲಿ ಬೇರೆ ಹಣ್ಣನ್ನಾಗಲಿ ತಿನ್ನುವ ಪದ್ಧತಿ ಇಲ್ಲ. ಹಣ್ಣು ತಿನ್ನುವ ಸಮಯ ಬೆಳಗಿನ ಕಾಲವಾಗಿದೆ. ನಿಮ್ನಲಿಖಿತ ಪ್ರಶ್ನೋं के उत्तर 5-6 वाक्यों में लिखिए. 4 ಅಂಕದ 2 ಪ್ರಶ್ನೆಗಳು. 5-6 ವಾಕ್ಯಗಳಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. इंटरनेट से मानव की जीवन शैली में क्रांतिकारी परिवर्तन हुआ है, कैसे बताइए. ಇಂಟರ್ನೆಟ್ನಿಂದ ಮನುಷ್ಯನ ಜೀವನ ಶೈಲಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ಆಗಿದೆ, ಹೇಗೆ ತಿಳಿಸಿ. ಅಥವಾ ಸೋಷಿಯಲ್ ನೆಟ್ವರ್ಕಿಂಗ್ ಕೆ ಬಾರೆ ಮೇ ಆಪ್ ಕ್ಯಾ ಜಾನ್ತೆ ಹೈ. ಸೋಷಿಯಲ್ ನೆಟ್ವರ್ಕಿಂಗ್ ಬಗ್ಗೆ ನಿಮಗೇನು ಗೊತ್ತು. इंटरनेट आधुनिक जीवन शैली का महत्वपूर्ण अंग बन गया है. इंटरनेट के द्वारा घर बैठे बैठे खरीदारी कर सकते हैं, कोई भी बिल भर सकते हैं, जितनी भी रकम हो इंटरनेट बैंकिंग के द्वारा भेजी जा सकती है. इंटरनेट द्वारा चित्र, वीडियो आदि भेज सकते हैं. इंटरनेट द्वारा कोई भी जानकारी हासिल कर सकते हैं. इसके द्वारा प्रशासन पारदर्शी बनता है. ಇಂಟರ್ನೆಟ್ ಆಧುನಿಕ ಜೀವನ ಶೈಲಿಯ ಮಹತ್ವಪೂರ್ಣ ಅಂಗವಾಗಿದೆ. ಇಂಟರ್ನೆಟ್ ಮೂಲಕ ನಾವು ಮನೆಯಲ್ಲಿ ಕುಳಿತುಕೊಂಡೇ ಖರೀದಿ ಮಾಡ್ಬೋದು, ಯಾವುದೇ ಬಿಲ್ಲನ್ನು ಕಟ್ಬೋದು, ಎಷ್ಟೇ ದುಡ್ಡನ್ನು ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಎಲ್ಲಿಗೆ ಬೇಕಾದರೂ ಕಳಿಸ್ಬೋದು, ಯಾವುದೇ ಚಿತ್ರವನ್ನು, ವಿಡಿಯೋವನ್ನು ಕಳಿಸ್ಬೋದು. ಇಂಟರ್ನೆಟ್ ಮೂಲಕ ಯಾವುದೇ ಮಾಹಿತಿಯನ್ನು ನಾವು ಪಡ್ಕೋಬೋದು. ಇದರಿಂದ ಆಡಳಿತದಲ್ಲಿ ಒಂದು ಪಾರದರ್ಶಕತೆ ಬರುತ್ತದೆ. ಅಥವಾ ಇನ್ನೊಂದು ಪ್ರಶ್ನೆ ಇದರಲ್ಲಿ, ಸೋಷಿಯಲ್ ನೆಟ್ವರ್ಕಿಂಗ್ ಕೆ ಬಾರೆ ಮೇ ಆಪ್ ಕ್ಯಾ ಜಾನ್ತೆ ಹೈ. ಸೋಷಿಯಲ್ ನೆಟ್ವರ್ಕಿಂಗ್ ಬಗ್ಗೆ ನಿಮಗೇನು ಗೊತ್ತಿದೆ. ಅದಕ್ಕುತ್ತರ: सोशल नेटवर्किंग एक क्रांतिकारी खोज है जिसने दुनिया भर के लोगों को एक जगह पर ला खड़ा कर दिया है.
सोशल नेटवर्किंग के कई साइट्स हैं जैसे फेसबुक, आर्कुट, ट्विटर, लिंक्डइन आदि। इन साइटों के कारण देश विदेश के लोगों की रहन सहन, वेशभूषा, खान पान के अलावा संस्कृति, कला आदि का प्रभाव शीघ्रातिशीघ्र हमारे समाज पर पड़ रहा है। ಸೋಷಿಯಲ್ ನೆಟ್ವರ್ಕಿಂಗ್ ಅನ್ನುವುದು ಒಂದು ಕ್ರಾಂತಿಕಾರಿ ಸಂಶೋಧನೆಯಾಗಿದೆ. ಇದು ಜಗತ್ತಿನ ಎಲ್ಲರನ್ನೂ ಒಂದು ಕಡೆಗೆ ತಂದು ಸೇರಿಸಿದೆ, ಅಂದರೆ ಒಂದು ಪ್ಲಾಟ್ಫಾರ್ಮಲ್ಲಿ ಅದು ನಿಲ್ಲಿಸಿದೆ. ಸೋಷಿಯಲ್ ನೆಟ್ವರ್ಕಿಂಗಿನ ಅನೇಕ ಸೈಟ್ಸ್ಗಳಿದ್ದಾವೆ. ಉದಾಹರಣೆಗೆ ಫೇಸ್ಬುಕ್, ಆರ್ಕುಟ್, ಟ್ವಿಟರ್, ಲಿಂಕ್ಡ್ಇನ್ ಇತ್ಯಾದಿ. ಈ ಸೈಟುಗಳಿಂದ ದೇಶ ವಿದೇಶದ ಜನರ ರೀತಿ ನೀತಿ, ಸಂಸ್ಕೃತಿ, ವೇಷಭೂಷಣ, ಅವರ ಆಹಾರ, ಆಚಾರ ವಿಚಾರ ಎಲ್ಲವೂ, ಕಲೆ ಇತ್ಯಾದಿಗಳ ಪ್ರಭಾವ ಶೀಘ್ರವಾಗಿ ನಮ್ಮ ಸಮಾಜದ ಮೇಲೆ ಬೀಳ್ತಾ ಇದೆ. ನೆಕ್ಸ್ಟ್ ಕ್ವಶನ್, 35ನೇ ಪ್ರಶ್ನೆ. ನಿಮ್ನಲಿಖಿತ ಕವಿತಾಂಶ ಪೂರ್ಣ ಕೀಜಿಯೇ. ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಅರ್ಧವಾರ್ಷಿಕಕ್ಕೆ ತುಳಸಿಕೆ ದೋಹೆ ಅಥವಾ ಮಾತೃಭೂಮಿ ಕೊಡ್ತಾರೆ. ವಾರ್ಷಿಕ ಪರೀಕ್ಷೆಗೆ ಸಾಮಾನ್ಯವಾಗಿ ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಈ ಪದ್ಯದಿಂದ ಕಡೆಯ ಸಾಲುಗಳನ್ನು ಕೇಳ್ತಾರೆ. ದಯಾ ಡ್ಯಾಶ್ ಪ್ರಾಣ ಮೇ ಪ್ರಾಣ. ಇದಕ್ಕೆ ಉತ್ತರ, ದಯಾ ಧರ್ಮ ಕಾ ಮೂಲ ಹೈ, ಪಾಪ ಮೂಲ ಅಭಿಮಾನ್. तुलसी दया न छांडिए जब लग घट में प्राण. गद्यांश को ध्यानपूर्वक पढ़कर निम्नलिखित प्रश्नों के उत्तर लिखिए. ಗದ್ಯ ಭಾಗವನ್ನು ಗಮನವಿಟ್ಟು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. मेजर ध्यानचंद जिन्हें हॉकी का जादूगर कहा जाता है, भारतीय हॉकी के एक महान खिलाड़ी थे. उनका जन्म 29 अगस्त 1905 को हुआ था. उनके खेल में ऐसी जादूगरी थी कि गेंद मानो उनकी हॉकी स्टिक से चिपकी रहती थी. विपक्षी खिलाड़ी अक्सर उनकी स्टिक में चुंबक होने का शक करते थे और कई बार मैच के दौरान उनकी स्टिक की जांच भी करवाई गई, लेकिन ऐसा कभी कुछ नहीं मिला. ध्यानचंद ने भारत को 1928, 1932 और 1936 के ओलंपिक में लगातार 3 स्वर्ण पदक दिलाए. उनके जन्मदिन को भारत में राष्ट्रीय खेल दिवस के रूप में मनाया जाता है. उन्होंने अपने खेल जीवन में 400 से भी अधिक गोल किए, जो एक अद्भुत रिकॉर्ड है. उनका खेल भारत को विश्व स्तर पर पहचान दिलाने में सहायक था. प्रश्नಗಳು. मेजर ध्यानचंद का जन्म कब हुआ? उन्हें हॉकी का जादूगर क्यों कहा जाता था? उनका जन्मदिन किस रूप में मनाया जाता है? अपने खेल जीवन में उन्होंने कुल कितने गोल किए? इसके उत्तर एक एक करके देखेंगे. मेजर ध्यानचंद का जन्म 29 अगस्त 1905 को हुआ था. दूसरे प्रश्न का उत्तर, क्योंकि उनके खेल में इतनी जादूगरी थी कि गेंद मानो उनकी हॉकी स्टिक से चिपकी रहती थी. तीसरे प्रश्न के लिए, उनका जन्मदिन भारत में राष्ट्रीय खेल दिवस के रूप में मनाया जाता है. अंतिम, अपने खेल जीवन में उन्होंने 400 से भी अधिक गोल किए. इನ್ನು 8ನೇ मेन क्वेश्चन, 37ನೇ प्रश्न. दिए गए संकेत बिंदुओं के आधार पर 12-15 वाक्यों में किसी एक विषय के बारे में निबंध लिखिए. ಈ 3 ವಿಷಯಗಳಲ್ಲಿ ಯಾವುದಾದರೂ ಒಂದು ವಿಷಯದ ಬಗ್ಗೆ ಸುಮಾರು 12ರಿಂದ 15 ವಾಕ್ಯಗಳಲ್ಲಿ ಒಂದು ಪ್ರಬಂಧವನ್ನು ಬರೀಬೇಕು. ಕೆಳಗಿರೋ ಪ್ರಬಂಧಗಳು ನಾಗರಿಕ ಕರ್ತವ್ಯ. ಕೆಳಗಿನ ಪಾಯಿಂಟ್ಗಳನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಇನ್ನೊಂದು ಜನಸಂಖ್ಯಾ ಕಿ ಸಮಸ್ಯೆ. ಮೂರನೇದು ಆಜ್ ಕಿ ಅವಶ್ಯಕತಾ ಇಂಟರ್ನೆಟ್. ಸಾಮಾನ್ಯವಾಗಿ ಇಂಟರ್ನೆಟ್ ಮೇಲೆ ಒಂದು ಪ್ರಬಂಧ ಇತ್ತೀಚೆಗೆ ಇದ್ದೇ ಇರುತ್ತೆ. ಈ 3 ಪ್ರಬಂಧಗಳಿಗೆ ಉತ್ತರವನ್ನು ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೋಡ್ಬೋದು. ನೆಕ್ಸ್ಟ್ ಕ್ವಶನ್, 9ನೇ ಮೇನ್ ಕ್ವಶನ್. ಇದು ನಿಮ್ನಲಿಖಿತ ವಿಷಯ के बारे में पत्र लिखिए. ಇದು ಪತ್ರಲೇಖನ. अपने बड़े भाई के विवाह में शामिल होने का कारण बताते हुए प्रधान अध्यापक के नाम छुट्टी पत्र लिखिए. ನಿಮ್ಮ ಅಣ್ಣನ ಮದುವೆಯಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಿ, ಆ ಕಾರಣವನ್ನು ಕೊಟ್ಟು ರಜೆಯನ್ನು ಕೇಳುತ್ತಾ ನಿಮ್ಮ ಹೆಡ್ ಮಾಸ್ಟ್ರಿಗೆ ಒಂದು ಪತ್ರ ಬರೆಯಿರಿ. ಅಥವಾ दशहरे की छुट्टियों में मित्र को आमंत्रित करते हुए एक पत्र लिखिए. ದಸರಾ ರಜಕ್ಕೆ ನಿಮ್ಮ ಮಿತ್ರನನ್ನು ಆಮಂತ್ರಿಸುತ್ತಾ ಒಂದು ಪತ್ರವನ್ನು ಬರೆಯಿರಿ. ಈ 2 ಪತ್ರಗಳಿಗೂ ಸಹ ಈ ಡಿಸ್ಕ್ರಿಪ್ಷನ್ನಲ್ಲಿ ಉತ್ತರವನ್ನು ನೀವು ನೋಡ್ಬೋದು.